ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಓಂ ಶ್ರೀ ಗುರು ರಾಘವೇಂದ್ರಾಯ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ಇವಾಗ ಅವರು ನ್ಯಾಯ ನೀತಿ ಧರ್ಮದಿಂದ ನೀವೇ ನೋಡಿ, ನೀವೇ ಅದು ಏನು ಮಾಡಬೇಕು, ಏನು ತೀರ್ಮಾನ ಮಾಡಿಕೊಡ್ಬೇಕು ಮಾಡಿಕೊಡಪ್ಪ. ಇವಾಗ ಅವ್ರು ಏನು ಕೇಳ್ಕೊಂಡಿದ್ದಾರೆ ಅದಕ್ಕೆ ಬದ್ಧವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಲ್ವಾ. ಈಗ ಅವ್ರಿಗೊಂದು ನ್ಯಾಯ ಬೇಕು. ಆ ನ್ಯಾಯ ನೀತಿ ಧರ್ಮದಿಂದ ಏನಾಗಬೇಕು ಅದಾಗುತ್ತೆ ಮಗಳೇ. ನಾನು ಖಂಡಿತ ತೀರ್ಮಾನ ಮಾಡಿಕೊಡೋದು ಜವಾಬ್ದಾರಿ ನಂದು ಅಂತ ಯಾವ ಭಾಗದಿಂದ ಕೊಡಪ್ಪ. ಅವ್ರದ್ದು ಆ ಕೆಲಸ ಆದಮೇಲೆ ಅವ್ರು ಮಂತ್ರಾಲಯಕ್ಕೆ ಬಂದು ಅವರು ನಿಮಗೆ ಏನು ಸೇವೆನ ಸಲ್ಲಿಸ್ಬೇಕೋ ಸಲ್ಲಿಸ್ತಾರೆ ಕಣಪ್ಪ. ಮಾಡ್ಕೊಡ್ತೀಯಪ್ಪ? ಮಾಡ್ಕೊಡ್ತೀರಾ? ರಾಯರಿದ್ದಾರೆ, ಅಳಬೇಡಿ. ಒಂದ್ಸಲಿ ಮಂತ್ರಾಲಯಕ್ಕೆ ಹೋಗಿ ಇದೆಲ್ಲ ಆದಮೇಲೆ ಯಾರಿಗಾರು ಹೊಟ್ಟೆ ಹಸ್ತಿರೋರಿಗೆ 5 ಜನಕ್ಕೂ ನಿಮ್ಮ ಕೈ ಏನು ಶಕ್ತಿ ನಮ್ಮ ಮನೇಲೆ ಮಾಡಿಬಿಟ್ಟು ರಾಯರ ಮುಂದೆ ಇಟ್ಟು ತಗೊಂಡೋಗ್ತೀವಿ ಆಯಿತಾ. ಒಳ್ಳೇದಾಗೇ ಆಗುತ್ತೆ. ಒಂಚೂರು ನಿಧಾನ ಆಗುತ್ತೆ. ಯಾಕೆಂದರೆ ಯೋಚನೆ ಮಾಡ್ತಾರಲ್ಲ, ಎಲ್ಲ ಯೋಚನೆ ಮಾಡಿ ನಿಧಾನ ಆದರೂ ನಿಮ್ಮ ಕಡೆ ನಿಮ್ಮ ಪರವಾಗಿ ಮಾಡಿಕೊಡ್ತಾರೆ. ನೀವು ಮತ್ತೆ ಈ ಮನೆಗೆ ಬಂದೇ ಬರ್ತೀರಾ. ನನಗೆ ಹಿಂಗಾಯ್ತು ರಾಯರೇ ಅಂತ ರಾಯರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಬಂದೇ ಬರ್ತೀರಾ. ಖುಷಿನಾ? ಅಳಬೇಡಿ, ರಾಯರಿದ್ದಾರೆ.